ಕೃಷ್ಣ ಬೈರೇಗೌಡರು ಕೇಳೋ ರೀತಿ ಚೆನ್ನಾಗಿರುತ್ತೆ, ಕೃಷ್ಣ ಬೈರೇಗೌಡರು ಕೇಳೋದ್ರಲ್ಲಿ ಅರ್ಥ ಇರುತ್ತೆ. ಆದರೆ ಇನ್ನು ಉಳಿದಂಥ ನಾಯಕರು ಕೇಂದ್ರದ ನಾಯಕರನ್ನ ವಿಲನ್ಗಳಂತರ ನೋಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಅದಕ್ಕೋಸ್ಕರ ನಾಯಕರುಗಳು ಹಿಂಗಿದ್ದಾಗ ಹೆಂಗೆ ಕೊಡೋಕ್ಕೆ ಸಾಧ್ಯ ಅನ್ನುವಂಥ ಮಾತು ಬಿ ಜೆ ಪಿ ನಾಯಕರಿಂದ ಬಂದಿದೆ ಭಾಳ ಸಂದರ್ಭಗಳಲ್ಲಿ. ಏನಂತೀರಿ? ನೋಡಿ, ಆಯಿತು, ನಾವು ಕೇಳೋ ರೀತಿ ಸರಿ ಇದೆಯೋ ಇಲ್ವೋ, ಆದರೆ ಕೊಡೋದು ನೀವು ಕೊಟ್ಬಿಟ್ರೆ ಇದು ಮಾತಿಗೆ ಅವಶ್ಯಕತೆನೇ ಇರೋದಿಲ್ವಲ್ಲ. ನಮ್ಗೇನು ಕೊಡಬೇಕು ಕೊಡೋದು. ಈಗ ನನ್ನ ಮುಖ ನೋಡಿ ನನ್ನ ಮುಖ ಇಡಿಸ್ತಾ ಬಿಡ್ತಾ ಅಂತೇಳಿ ಅದ್ರ ಮೇಲೆ ನೀವು ಕೊಡೋ ಅಂಥ ವ್ಯವಸ್ಥೆಗೆ ಬಂದುಬಿಟ್ರೆ ಅದಕ್ಕೆ ಒಕ್ಕೂಟ ವ್ಯವಸ್ಥೆ ಅಂತ ಹೆಂಗೆ ಕರೆಯೋಕ್ಕಾಗುತ್ತೆ? ಅದಕ್ಕೆ ಡಿಕ್ಟೇಟರ್ಶಿಪ್ ಅಂತ ಅರ್ಥ ಬರುತ್ತೆ. ನೀವು ಇದಕ್ಕೆ ಹೋಗೋದ್ರ ಬದಲಿಗೆ ಯಾರ್ಯಾರಿಗೆ ಏನೇನು ನ್ಯಾಯಯುತವಾಗಿ ಕೊಡಬೇಕು ಅದನ್ನ ಕೊಟ್ಬಿಡಿ. ಎರಡನೇ ಪ್ರಶ್ನೆ ನಾನು ಹೇಳೋದು, ಈಗ ಇಲ್ಲಿ ಸೆಂಟ್ರಲ್ ಮಿನಿಸ್ಟರ್ಸು ಇದ್ದಾರೆ, ಬಿ ಜೆ ಪಿ ಎಂ ಪಿಸು ಇದ್ದಾರೆ. ಅವ್ರೇನು ಬರೀ ನಮ್ಮ ಮುಖ ಯಾಕೆ ನೋಡ್ತಾರೆ? ಅವರು ಕನ್ನಡಿಗರ ಮುಖ ನೋಡಲಿ. ಅಷ್ಟೊಂದು ಜನ ಗೆದ್ದೋಗ್ಯಾರಲ್ಲ, ಕನ್ನಡಿಗರ ಮುಖ ನೋಡಲಿ. ಹೌದು, ಎಂ ಪಿಗಳಾಗಿದ್ದೀರಾ ನೀವೆಲ್ಲರೂ ಕೂಡ, ಮಿನಿಸ್ಟರ್ಸ್ ಆಗಿದ್ದೀರಾ ಸೆಂಟ್ರಲ್ ಗೌರ್ಮೆಂಟಲ್ಲಿ. ನಮ್ಮದು ಮಾತಾಡೋ ಶೈಲಿ ಸರಿ ಇಲ್ವಾ, ನಮ್ಮ ಮುಖಕ್ಕೆ ಉಗಿರಿ, ಇವರು ಯೋಗ್ಯತೆ ಇಲ್ಲ ಇವರು, ಆದರೂ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಜನ ನಿಮಗೆ ಇನ್ನೂ ಅಪ್ರಿಷಿಯೇಟ್ ಮಾಡ್ತಾರೆ. ಅದನ್ನು ಮಾಡಿದರೆ ನಿಮ್ಮ ಮಾತು ನಾನು ಒಪ್ಕೊಳ್ತೀನಿ, ಇವ್ರು ಮಾತಾಡೋ ಶೈಲಿ ಸರಿ ಇಲ್ಲ ಅದಕ್ಕೆ ನಾವು ಹಿಂಗೆ ಮಾಡ್ತಾ ಏನೂ ಮಾಡ್ದಿರಾ ಸುಮ್ಮನೆ ನಮ್ಮನ್ನು ಮಾತು ವ್ಯಂಗ್ಯ ಮಾತಾಡ್ತೀವಿ ಅಂತ ಹೇಳಿ ಅದನ್ನೇ ನೆಪ ಮಾಡ್ಕೊಳ್ತಾ ಇದ್ದೀರಾ. ಬಿಟ್ಟರೆ ನಿಮಗೆ ಯಾವ ನ್ಯಾಯ ಕೊಡುವ ಉದ್ದೇಶನೂ ಇಲ್ಲ, ಅಥವಾ ನಿಮಗೆ ತಾಕತ್ತಿಲ್ಲ, ಅಲ್ಲಿ ಮಾತಾಡೋಕ್ಕೆ ನಿಮಗೆ ವಾಯ್ಸ್ ಇಲ್ಲ. ಇನ್ನು ನನ್ನ ಹೋಗ್ಲಿ, ಈಗ ಕೃಷ್ಣ ಬೈರೇಗೌಡಗೋಸ್ಕರ ಸಹಾಯ ಮಾಡ್ಬೇಕಾ, ಸಿದ್ದರಾಮಯ್ಯನವ್ರಿಗೋಸ್ಕರ ಮಾಡ್ಬೇಕಾ, ಶಿವಕುಮಾರ್ಗೋಸ್ಕರ ಮಾಡ್ಬೇಕಾ, ಕಾಂಗ್ರೆಸ್ಗೋಸ್ಕರ ಮಾಡ್ಬೇಕಾ? ಕರ್ನಾಟಕದ ಜನಗಳಿಗೆ ಮಾಡಬೇಕು. ಯಾಕಂದರೆ ಅವರ ಋಣದಲ್ಲಿ ನೀವಿದ್ದೀರಿ. ಅವ್ರ ಸ್ವಾಮಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು, ಅವರು ನಿಮ್ಮನ್ನು ಎಂ ಪಿ ಮಾಡಿರೋದು, ನಿಮ್ಮ ಗೌರ್ಮೆಂಟಿಗೆ ಕಳಿಸ್ಕೊಟ್ಟಿರೋದು ಡೆಲ್ಲಿಗೆ. ಅವ್ರ ಋಣ ತೀರಿಸಿ, ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಬೈರಿ. ಇವ್ರಿಗೆ ಯೋಗ್ಯತೆ ಇಲ್ಲ, ಇವ್ರು ಬಾಯಿ ಬಿಟ್ಟರೆ ಹೆಂಗೇನೋ ಮಾತಾಡ್ತಾರೆ, ಆದರೂ ನಾವು ನಮ್ಮ ರಾಜ್ಯದ ಜನಗಳಿಗೆ ನ್ಯಾಯ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸ್ವಾಮಿ. ಜನ ನಿಮ್ಗೆ ಇನ್ನೂ ಆವಾಗ ಮನ್ನಣೆ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಇವೆಲ್ಲ ನೆಪಗಳು ಅಂತ ಹೇಳಬೇಕಾಗುತ್ತೆ.